ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತು ನಾವು ಕುಕ್ಕರಲ್ಲಿ ಹೇಗೆ ಕಲ್ತಪ್ಪ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಇಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೀವು 3 ರಿಂದ 4 ಗಂಟೆ ಹೊತ್ತು ನೆನೆ ಹಾಕಿಟ್ಕೋಬೇಕು. ಹಾಗೆ ಅನ್ನ 1 ಕಪ್ಪಷ್ಟು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವ ತೆಂಗಿನಕಾಯಿ 1 ಕಪ್ಪು, ಹಾಗೆ ಬೆಲ್ಲ ರುಚಿಗೆ ತಕ್ಕಷ್ಟು, ಹಾಗೆ ಏಲಕ್ಕಿ ಪುಡಿ. ಹಾಗೆ ಇಲ್ಲಿ ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ಅಕ್ಕಿಯನ್ನು ನೀಟಾಗಿ ತೊಳ್ಕೊಂಡು ಹಾಕ್ಕೋಬೇಕು. ಇಲ್ಲಿ ಅಕ್ಕಿಯನ್ನು ನಾವು ರುಬ್ಕೋಬೇಕಾಗುತ್ತೆ ನೈಸಾಗಿ. ಅಕ್ಕಿಯನ್ನು ತೊಳ್ಕೊಂಡು ಹಾಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಪ್ಪಲ್ಲಿ ತೆಗೆದಿಟ್ಕೊಂಡಿರುವ ಅನ್ನನ ಹಾಕ್ಕೋಬೇಕು. ಅನ್ನ ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು, ತುಂಬ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೈಸಾಗಿ ರುಬ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ನೈಸಾಗಿ ರುಬ್ಕೊಂಡಾದಮೇಲೆ ಈಗ ಇದಕ್ಕೆ ನಾವು ಬೆಲ್ಲನ ಪಾಕ ಮಾಡಬೇಕು. ಅದಕ್ಕೆ 1 ಕಪ್ಪಷ್ಟು ನೀರು, ತೆಗೆದಿಟ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇದು ಕುದ್ದಾದಮೇಲೆ ಬೆಲ್ಲ ಕರಗಿ ಆದಮೇಲೆ ನೀವು ಬಿಸಿ ಇರುವಾಗಲೇ ಅದನ್ನು ಸೋಸ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿಗೆ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಹಿಟ್ಟು ಮತ್ತು ಈ ಬೆಲ್ಲದ ನೀರೇನಿದೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು ಕನ್ಸಿಸ್ಟೆನ್ಸಿ. ತುಂಬ ನೀರಾಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಹಾಗೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಸೋಡಾ ಪುಡಿಯನ್ನು ಹಾಕ್ಕೋಬೇಕು. ಸ್ವಲ್ಪ ಸ್ಮೂತಾಗಿ ಬರಬೇಕಲ್ಲ, ಅದರಿಂದ ಸ್ವಲ್ಪ 1/4 ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಂಡಾದಮೇಲೆ ನೀವು ಏನು ಏಲಕ್ಕಿ ಮಿಕ್ಕಿದ್ದಲ್ಲ ಇನ್ನು ಪುಡಿ ಮಾಡಿ ಇಟ್ಕೊಂಡಿರೋದು, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಕೊಂಡು 3 ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಇಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ತೆಂಗಿನಕಾಯಿನ ಹುರ್ಕೋಬೇಕು. ತೆಂಗಿನಕಾಯಿ ಕಂದು ಬಣ್ಣ ಬರಬೇಕು. ನೋಡಿ, ಕಂದು ಬಣ್ಣ ಬರುವಾಗ ನೋಡಿ ಈ ರೀತಿ ಕಂದು ಬಣ್ಣ ಬರಬೇಕು. ಕಂದು ಬಣ್ಣ ಬಂದಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿ ಕಂದು ಬಣ್ಣ ಬಂತಲ್ವ. ಇವಾಗ ಇದನ್ನು ಏನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವೀಗ, ಅದಕ್ಕೆ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ಹುರಿದಿಟ್ಕೊಂಡಿರೋ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ತೆಂಗಿನಕಾಯಿನ ಹುರ್ಕೊಂಡಿರುವಂಥ ಕುಕ್ಕರಲ್ಲೇ 2 ರಿಂದ 3 ಸ್ಪೂನಷ್ಟು ಪುನಃ ತುಪ್ಪ ಹಾಕ್ಕೊಳ್ಳಿ. ಕುಕ್ಕರ್ ಸೈಡಿಗೆಲ್ಲ ಸ್ವಲ್ಪ ತುಪ್ಪ ಸವರಬೇಕು. ಈ ರೀತಿ ಮಾಡಿ ಆದಮೇಲೆ ಕುಕ್ಕರನ್ನು ಚೆಂದ ಕಾಯಲಿಕ್ಕೆ ಬಿಡಬೇಕು. ಅದಾದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಅದರೊಳಗೆ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಹಾಗೆ ಅದಕ್ಕೆ ವಿಶಿಲ್ ಹಾಕಬಾರ್ದು, ರಬ್ಬರ್ ಕೂಡ ಹಾಕಬಾರ್ದು. ನೋಡಿ, ಕಲ್ತಪ್ಪ ಈ ರೀತಿ ಆಗುತ್ತೆ. ಮಧ್ಯದಲ್ಲಿ ಓಪನ್ ಮಾಡಿ ನೋಡಿದಾಗ ಈ ರೀತಿ ಬೇಯ್ತಾ ಇದೆ. ಹಾಗೆ ಫೈನಲಾಗಿ ನೋಡಿ, ಬೆಂದಾದಮೇಲೆ ಕಲ್ತಪ್ಪ ಹೇಗಾಗಿರುತ್ತೆ ಅಂತ ನೋಡಿ. ಈ ರೀತಿ ಕಲ್ತಪ್ಪ ರೆಡಿಯಾಗಿದೆ. ನಾನಿಲ್ಲಿ ಏನಕ್ಕೆ ತವ ಮೇಲೆ ಇಟ್ಟಿದ್ದೀನಿ ಅಂದರೆ, ತುಂಬ ಬೆಂಕಿ ಆದಾಗ ಕೆಲವೊಂದು ಸತಿ ಸೀದೋಗೋ ಚಾನ್ಸ್ ಇರುತ್ತೆ. ಅದರಿಂದ ತವ ಮೇಲೆ ಇಟ್ಟಾಗ ನೀಟಾಗಿ ಬೇಯುತ್ತೆ. ನೋಡಿ, ಸೈಡೆಲ್ಲ ಕ್ರಿಸ್ಪಿಯಾಗಿ ಕಾಣಿಸ್ತಿದೆಲ್ಲ, ಈ ರೀತಿ ಕಲ್ತಪ್ಪ ರೆಡಿಯಾಗಿದೆ. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.